ಎಲ್ಲರಿಗೂ ನಮಸ್ಕಾರ. ಮೊಬೈಲ್ ನ್ಯೂಮರಾಲಜಿ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಮೊಬೈಲ್ ನಂಬರ್ ತಗೊಂಡು ಅದರಲ್ಲಿ ಯಾವ ಥರ ಸಂಖ್ಯೆಗಳಿದೆ, ಗ್ರೋತ್ ಕೊಡೋ ಸಂಖ್ಯೆ ಇದೆಯಾ, ತೊಂದರೆ ಕೊಡೋ ಸಂಖ್ಯೆ ಇದೆಯಾ, ಇಲ್ಲ ಮೊಬೈಲಿಂದ ಏನಾದರೂ ಇಶ್ಯೂ ಇದೆಯಾ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಹೆಚ್ಚಾಗಿ ಈ ಮೊಬೈಲ್ ನಂಬರ್ನಲ್ಲಿ ಎಲ್ಲರೂ ಸೀರೀಸ್ನಲ್ಲಿ ತಗೊಂಡ್ಬಿಡ್ತಾರೆ, ಫ್ಯಾನ್ಸಿ ನಂಬರ್ಸ್ ತಗೊತಾರೆ. ಅದನ್ನು ನಮಗೆ ಸಹಾಯ ಇದೆಯಾ ಇಲ್ಲ ತೊಂದರೆ ಇದೆಯಾ ಅನ್ನೋದು ಕೂಡ ತಿಳ್ಕೊಬೋದು. ಇವತ್ತು ಒಂದು ಮೊಬೈಲ್ ನಂಬರ್ ತಗೊಂಡು ಆ ಮೊಬೈಲ್ನಲ್ಲಿ ಯಾವ ಥರ ಇದೆ ಅಂತ ತಿಳಿಸ್ಕೊಡೋಣ. ಹಾಗೂ ಮತ್ತು ಇನ್ನೊಂದೇನೆಂದರೆ, ಇದೇ ತಿಂಗಳು ಸೈಂಟಿಫಿಕ್ ಅಡ್ವಾನ್ಸ್ಡ್ ನ್ಯೂಮರಾಲಜಿ ಆನ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬೇಕಾಗಿ ತಿಳಿಸ್ತಾ ಇದ್ದೀನಿ. ಈಗ ಈ ಮೊಬೈಲ್ ನಂಬರ್ ತಗೊಂಡು ಈ ಮೊಬೈಲ್ ನಂಬರ್ನಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ಈ ನಂಬರ್ನಲ್ಲಿ ಎಷ್ಟು ಜೋಡಿಗಳು ಬಂದ್ರೆ ಅಷ್ಟು ಗ್ರೋತ್ ಕೊಡುತ್ತೆ ಅಂತ. ಯಾವುದೇ ಒಂದು ಮೊಬೈಲ್ ಸಂಖ್ಯೆ ತಗೊಂಡ್ರೆ 9 ಜೋಡಿ ಬರ್ತಾ ಇದೆ, ಅಂದ್ರೆ 9 ಪೇರ್ಸ್ ಬರುತ್ತೆ. ನೋಡಿ, 99 ಇದೆ, 99 ಬರ್ಕೊಂಡಿದೀನಿ. ಮತ್ತೆ 93 ಬರ್ಕೋಬೇಕು, ಮತ್ತೆ 38 ಬರ್ಕೋಬೇಕು, ಮತ್ತೆ 84 ಬರ್ಕೋಬೇಕು, ಮತ್ತೆ 41 ಬರ್ಕೋಬೇಕು, ಮತ್ತೆ 18 ಬರ್ಕೋಬೇಕು, ಮತ್ತೆ 81 ಬರ್ಕೋಬೇಕು, ಮತ್ತೆ 15 ಬರಬೇಕು, ಮತ್ತೆ 52. ಈ ತರ 9 ಪೇರ್ಸ್ ಜೋಡಿ ಮಾಡ್ಕೊಡಿ. ನಿಮ್ಮ ಮೊಬೈಲ್ ನಂಬರ್ ತಗೊಂಡು ನೀವೇ ಚೆಕ್ ಮಾಡ್ಕೊಡಿ, ಇದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ಈ ಮೊಬೈಲ್ ಸಂಖ್ಯೆನಲ್ಲಿ ಎಷ್ಟು ಒಳ್ಳೆ ನಂಬರ್ ಇದೆ, ಎಷ್ಟು ಕೆಟ್ಟ ನಂಬರ್ ಇದೆ ಅಂದ್ರೆ, ಇಲ್ಲಿ ನೋಡಿ 4 ಜೋಡಿ ಬರ್ತಾ ಇದೆ ಇಲ್ಲಿ ಕೆಟ್ಟ ನಂಬರ್. ಈ ಮೊಬೈಲ್ ಸಂಖ್ಯೆಯಲ್ಲಿ 4 ಜೋಡಿ ಕೆಟ್ಟ ನಂಬರ್ ಇದೆ. ಇದರ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಮೊಬೈಲ್ ಸಂಖ್ಯೆನಲ್ಲಿರೋರು ಯಾವ ತರ ಇರ್ತಾರೆ ಅಂತ. ಈಗ 84 ಸಂಖ್ಯೆ ನಂಬರ್ ಇದೆ ಇವ್ರದ್ದು ಈ ಮೊಬೈಲ್ ಅಲ್ಲಿ. ಇದು ನೆಗೆಟಿವ್ ನಂಬರ್. ಇದು ಮೇನ್ ಬಂದ್ಬಿಟ್ಟು ನೆಗೆಟಿವ್ ನಂಬರು. ಆಕ್ಸಿಡೆಂಟ್ಗಳಾಗುತ್ತೆ ಈ ನಂಬರಿಂದ. ಈ ನಂಬರ್ ಇದ್ರೆ ಆಕ್ಸಿಡೆಂಟ್ಗಳಾಗುವಂತ ಚಾನ್ಸಸ್ ಉಂಟು. ಮತ್ತೆ ರಕ್ತಕ್ಕೆ ಸಂಬಂಧಪಟ್ಟಿದ ಕಾಯಿಲೆಗಳು, ಅಂದ್ರೆ ಬ್ಲಡ್ ರಿಲೇಟೆಡ್ ಕಾಯಿಲೆಗಳು ಬರ್ತವೆ. ಆಮೇಲೆ ಇವ್ರಿಗೆ ಏನಾದ್ರೂ ಒಂದು ಅವಘಡ ಆಗಿದೆ, ಬೆಂಕಿ ಆ ತರದ್ ಏನಾದ್ರು ಅಂದ್ರೇನೆ ಭಯನ ಉಟ್ಕೊಳಕ್ಕಾಗುತ್ತೆ. ಯಾಕಂದ್ರೆ ಈ ಸಂಖ್ಯೆ ಇದ್ರೆ ಆ ತರ ಇರುತ್ತೆ. ಅದಾದ್ಮೇಲೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದ ಏನಾದ್ರು ಕಾಯಿಲೆಗಳು ಬಂದ್ರೆ ಅಷ್ಟು ಬೇಗ ಗುಣಮುಖ ಆಗೋದಿಲ್ಲ. ಈ ನಂಬರ್ಗನ ಇದ್ರೆ 84 ನಂಬರ್ ಇದ್ರೆ 48 ಆಗ್ಲಿ 84 ಇದ್ರೂ ಸೇಮ್ ಅದೇ ತರ ಆಗುತ್ತೆ. ನೆಕ್ಸ್ಟ್ 41. ಈ 41 ಗನ ಇದ್ರೆ ಇವರು ಲೋನ್ ಕಟ್ತಾನೆ ಇರ್ತಾರೆ, ಲೋನ್ ಅಂತೂ ತೀರೋದಿಲ್ಲ. ಲೋನು ಬ್ಯಾಂಕ್ ಅಲ್ಲಾಗ್ಲಿ ಇಲ್ಲ ಇನ್ನೊಬ್ರು ಸಾಲಗಾರ ಆಗಿರ್ತಾರೆ, ಏನೋ ಒಂದು ತಗೊಂಡಿರ್ತಾರೆ, ಯಾರ ಹತ್ರ ದುಡ್ಡಾದ್ರೂ ತಗೊಂಡಿರ್ತಾರೆ. ಅವ್ರು ದುಡ್ಡು ಕೊಡಕ್ಕಾಗಲ್ಲ ಟೈಮ್ಗೆ, ಸಾಲ ಕಟ್ತಾನೇ ಇರ್ತಾರೆ ಇವರು. ಆಮೇಲೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಇವರು. ಯಾವಾಗ್ಲೂ ಹಾರ್ಡ್ ವರ್ಕ್ ಇಂದಾನೇ ಜೀವನ ಮಾಡಬೇಕಾಗುತ್ತೆ, ಕಷ್ಟದ ಜೀವನ ಮಾಡಬೇಕಾಗುತ್ತೆ ಈ 41 ನಂಬರ್ಗನ ಇದ್ರೆ. ಅದಾದ್ಮೇಲೆ ಹೆಲ್ತ್ ಇಶ್ಯೂಸ್ ಬೇರೆ ಬರುತ್ತೆ. ಅಂದ್ರೆ ಹೆಲ್ತ್ ಸಂಬಂಧಪಟ್ಟಿದ್ದು ಇಶ್ಯೂಸ್ ಇರುತ್ತೆ. ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಇಶ್ಯೂಸ್ ಅಂತಂದ್ರೆ ಕಾಯಿಲೆಗಳು, ಇಲ್ಲ ಸುಸ್ತು, ಈ ಟೈರ್ಡ್ನೆಸ್, ಈ ತರ ಏನಾದ್ರೂ ಒಂದು ಇದ್ದೇ ಇರುತ್ತೆ ಈ ತರ ಇದ್ರೆ. ಆದ್ಮೇಲೆ ಮೂಳೆ ಸಮಸ್ಯೆ, ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಈ 41 ನಂಬರ್ಗನ ಇದ್ರೆ ಮೂಳೆ ಸಮಸ್ಯೆಗಳು ಬರುವಂತ ಚಾನ್ಸಸ್ ಉಂಟು. ಮೂಳೆಗಳಿಂದ ಪೇಯ್ನು, ಮೂಳೆ ನೋವು ಅನ್ನೋದು, ಬೇರೆ ಏನಾದ್ರೂ ಆ ತರ ನೋವುಗಳು ಅದು ಇದು ಕಾಣಿಸ್ತಾ ಇರ್ತದೆ, ಆ ತರದ್ದು ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಈ 41 ನಂಬರ್ ಇದ್ರೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಇಮ್ಯುನಿಟಿ ಪವರ್ ಅಂದ್ರೆ ಈಗ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದ್ವಲ್ಲ, ಕೊರೋನಾ ಬಂತಲ್ಲ, ಅವಾಗ ಇಮ್ಯುನಿಟಿ ಪವರ್ ಕಮ್ಮಿ ಇರೋರ್ಗೆನೆ ಅದೆಲ್ಲ ವೈರಸ್ ಅಟ್ಯಾಕ್ ಆಗಿದ್ದು. ಈ 41 ನಂಬರ್ಗನ ಇದ್ರೆ ಇಮ್ಯುನಿಟಿ ಪವರ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಯಾವಾಗಲೂ ಮನುಷ್ಯನಿಗೆ ಇಮ್ಯುನಿಟಿ ಪವರ್ ಅನ್ನೋದು ಒಂದು ಬೂಸ್ಟ್ ಇದ್ದಂಗೆ. ಯಾಕಂದ್ರೆ ಮಕ್ಕಳಿಗೆ ನಾವೆಲ್ಲ ಆರ್ಲಿಕ್ಸ್ ಬೂಸ್ಟ್ ಕೊಡ್ತೀವಲ್ಲ, ಆ ತರ ಇಮ್ಯುನಿಟಿ ಪವರ್ ಇಲ್ಲ ಅಂದ್ರೆ ಕಷ್ಟ ಮನುಷ್ಯನಿಗೆ, ಅದು ಇರಲೇಬೇಕು. ಮತ್ತೆ 18 ನಂಬರ್ ನೋಡೋಣ. ಈ ನಂಬರ್ ನೋಡೋಣ. ಇದು ಕೂಡ ಒಂದು ನೆಗೆಟಿವ್ ನಂಬರ್. ಇದು ಅಂದ್ರೆ ಇದನ್ನ ಕನ್ನಡ ಬ್ಲಡ್ ನಂಬರ್ ಅಂತ ಕೂಡ ಕರೀತಾರೆ. ಆಮೇಲೆ ಈ ನಂಬರ್ ಮೊಬೈಲ್ ನಲ್ಲಿ ಇದ್ರೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಅಂದ್ರೆ ಬಾಡಿಗೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಒಂದು ಕಾಯಿಲೆಗಳು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ತಂದೆ ಮಗನಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅವ್ರ ಸಂಬಂಧಗಳು ಚೆನ್ನಾಗಿರಲ್ಲ. ಅವರೊಂಥರ ಹೇಳ್ತಾರೆ, ಇವ್ರೊಂಥರ ತಿಳ್ಕೊಂತಾರೆ, ಇವ್ರೊಂಥರ ಹೇಳ್ತಾರೆ, ಅವ್ರೊಂಥರ ತಿಳ್ಕೊಂತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು ಜಾಸ್ತಿ ಇರುತ್ತೆ ಮೊಬೈಲ್ ನಲ್ಲಿ ಇದ್ರೆ.
ಆಮೇಲೆ ಇದೇ ನಂಬರ್ಗನ ಇದ್ರೆ ಗೌರ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಅಂದರೆ ಒಂದು ಜಾಬ್ಗಾಗಲಿ ಇಲ್ಲ ಯಾವುದಕ್ಕೆ ನಾವು ಟೆಂಡರ್ ಹಾಕಿರ್ತೀವಿ ಇಲ್ಲ ಗೌರ್ಮೆಂಟ್ ಕೆಲಸದ್ದು ಏನಾದರೂ ಮಾಡಿಸ್ತಾ ಇರ್ತೀವಿ, ಅವಾಗ ಆಟೋಮೆಟಿಕ್ ಇಶ್ಯೂಸ್ ಆಗಿಬಿಡುತ್ತೆ ಇದು. ಇಲ್ಲ ಸುಮ್ಮನೆ ಒಂದು ಲೀಗಲ್ ನೋಟಿಸ್ ಬರೋದು, ಈ ಥರ ಎಲ್ಲ ತೊಂದರೆ ಆಗ್ಬಿಡುತ್ತೆ ಇದು. ಈ 18ನೇ ನಂಬರ್ಗೆ ಮತ್ತೆ ಜಾಬ್ ಕೂಡ ಕರೆಕ್ಟಾಗಿ ಮಾಡೋಕ್ಕೆ ಆಗೋದಿಲ್ಲ, ಒಂದು ಕಡೆ ನಿಲ್ಲಲ್ಲ, ಅವರು ಬರೀ ತಿರುಗ್ತಾನೇ ಇರಬೇಕು. ತಿರುಗ್ತಾ ಇರುವಂಥ ಕೆಲಸಗಳೇ ಸಿಕ್ಕೋದು, ಫೀಲ್ಡ್ ವರ್ಕೇ ಮಾಡೋದು ಇವರು. 18ನೇ ನಂಬರ್ಗೆ ಮೊಬೈಲಲ್ಲಿ ಇತ್ತು ಅಂದರೆ ಜಾಸ್ತಿ ಫೀಲ್ಡ್ನಲ್ಲೇ ಇರ್ತಾರೆ. ಈ ಡೆಲಿವರಿ ಬಾಯ್ಸು ಆ ಥರ ಅವರೆಲ್ಲ ಈ ನಂಬರ್ಸ್ ಇರುತ್ತೆ. 81 ಆಗಲಿ 180 ಇದ್ರೆ ಡೆಲಿವರಿ ಬಾಯ್ಸ್ ಥರ ಕೆಲಸ ಮಾಡಬೇಕಾಗತ್ತೆ. ಮತ್ತೆ ಇನ್ನೊಂದು ಏನಂದರೆ ಹೆಲ್ತ್ ಇಶ್ಯೂಸ್ ಬಂದರೆ ಭಾರಿ ಕಷ್ಟ ಆಗುತ್ತೆ, ಅದು ಲಾಂಗ್ ಲೈಫ್ ಇರುತ್ತೆ, ನೋಡ್ಕೋಬೇಕು. ಈ 81 ಮತ್ತು 18 ಎರಡೂ ಒಂದೇ, ಇದನ್ನ ನೋಡ್ಕೋಬೇಕು. ಈ ಮೊಬೈಲ್ ನಂಬರಲ್ಲಿ 4 ಪೇರ್ಸ್ ಇದೆ ನೋಡಿ, 84, 41, 18, 81. ಅದು ಬಿಟ್ಟರೆ ಇನ್ನು ಒಳ್ಳೆ ನಂಬರ್ಸ್ ನೋಡಿ, 1, 2, 3, 4, 5. ಅಂದರೆ ಇದೊಂದು 50% ಗ್ರೋತ್ ಕೊಡುತ್ತೆ. 50% ಮಾತ್ರ ಈ ಮೊಬೈಲ್ ನಂಬರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮೈನ್ ಏನಂದ್ರೆ ಈ ಲಾಸ್ಟ್ ನಂಬರ್ಗೆ ಮತ್ತೆ ಈ ಎಂಡಿಂಗ್ ನಂಬರ್ಗೆ ಮ್ಯಾಚಿಂಗ್ ಇಲ್ಲ ಈ ಮೊಬೈಲ್ ನಂಬರಲ್ಲಿ. 9ಗೆ ಮತ್ತೆ 2ಗೆ ಆಗೋದಿಲ್ಲ. ನ್ಯೂಮರಾಲಜಿ ಪ್ರಕಾರ ಇದು ಡೆಡ್ ಆಂಟಿ ನಂಬರ್. ಈ ನಂಬರ್ ಇದ್ದು ಲಾಸ್ಟ್ ನಂಬರ್ನಲ್ಲಿ 2 ಇದ್ರೆ ಇವರು ಯಾವುದಕ್ಕೂ ಯೂಸ್ ಆಗಲ್ಲ, ಆ ಥರ ತೊಂದರೆ ಆಗ್ಬಿಡ್ತದೆ. ಈ ಮೊಬೈಲ್ ನಂಬರ್ ಇವ್ರಿಗೆ 100% ಮ್ಯಾಚಿಂಗ್ ಇರಲ್ಲ. ಇಷ್ಟು ನಂಬರ್ಗಳು ಕರೆಕ್ಟ್ ಆಗಿದ್ರು 50% ಇದ್ರು 9ಗೂ 2 ಆಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. 9 ಇದ್ದಾಗ ಲಾಸ್ಟ್ ಅಲ್ಲಿ 2 ಬರಬಾರ್ದು, ಮೊಬೈಲ್ ಅಲ್ಲಿ ನೋಡ್ಕೋಬೇಕು. 9 ಇದ್ದಾಗ ಲಾಸ್ಟ್ ನಲ್ಲಿ 2ನೇ ನಂಬರ್ ಟೋಟಲ್ ಬರೋದು ಕೂಡ ಬರಬಾರ್ದು. ಇದು ಇಂಪಾರ್ಟೆಂಟ್ ನೋಡ್ಕೋಬೇಕು ಮೊಬೈಲ್ ಅಲ್ಲಿ. ಓಕೆ, ಇದೇ ತಿಂಗಳು ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಇದೆ, ಸೈಂಟಿಫಿಕ್ ಅಡ್ವಾನ್ಸ್ ನ್ಯೂಮರಾಲಜಿ ಕ್ಲಾಸಸ್. ಇಷ್ಟ ಇರೋರು ಜಾಯಿನ್ ಆಗಿ.